ಬಿಜೆಪಿ ಅವಧಿಯಲ್ಲಿ 40% ಕಮಿಷನ್ನ ವಿಚಾರ ಸಿಕ್ಕಾಪಟ್ಟೆ ಚರ್ಚೆಗೆ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಈಗ ಅದೇ ಕಮಿಷನ್ನ ವಿಚಾರ ತನಿಖೆಗೆ ಎಸ್ಐಟಿ ರಚನೆ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಕಮಿಷನ್ ಪ್ರಕರಣ ತನಿಖೆಗೆ ಎಸ್ಐಟಿ ರಚನೆಗೆ ನಿರ್ಧಾರ ಮಾಡಿದೆ ಕಾಂಗ್ರೆಸ್ ಸರ್ಕಾರ. ಈ ಒಂದು ಎಸ್ಐಟಿ ಬಿಜೆಪಿ ಸರ್ಕಾರ ಇದ್ದಾಗ ಏನು ಈ 40% ಕಮಿಷನ್ ಆರೋಪ ಕೇಳಿ ಬಂದಿತ್ತು, ಅದರ ಬಗ್ಗೆ ತನಿಖೆಯನ್ನ ನಡೆಸಲಿಕ್ಕಿದೆ. 2 ತಿಂಗಳಲ್ಲಿ ಕ್ರಮಕ್ಕೆ ಎಸ್ಐಟಿಗೆ ಸೂಚಿಸುತ್ತೇವೆ ಅಂತ ಸಂಪುಟ ಸಭೆಯ ಬಳಿಕ ಎಚ್.ಕೆ. ಪಾಟೀಲ್ ಅವರು ಹೇಳಿದ್ದಾರೆ. ನಾಗಮೋಹನ್ ದಾಸ್ ವರದಿಯನ್ನ ಸ್ವೀಕರಿಸಲಾಗಿದೆ. ಈ ವರದಿಯಲ್ಲಿ 1729 ಕಾಮಗಾರಿಗಳ ಬಗ್ಗೆ ಉಲ್ಲೇಖಿಸಿ ವರದಿಯನ್ನ ಸಲ್ಲಿಸಲಾಗಿದೆ. ಹಲವು ಕಡೆ, ಬಹುತೇಕ ಕಡೆ ಅನುದಾನ ಕಡಿಮೆ ಇದ್ರೂ ಕೂಡ ಹೆಚ್ಚು ಹಣ ರಿಲೀಸ್ ಆಗಿರೋದು ಗೊತ್ತಾಗಿದೆ. ಸೊ ಈ 40% ಕಮಿಷನ್ ವಿಚಾರವಾಗಿ ಒಂದು ಎಸ್ಐಟಿ ರಚನೆಗೆ ನಿರ್ಧಾರ ಮಾಡಿದ್ದೀವಿ ಅಂತ ಪಾಟೀಲ್ರು ಹೇಳಿದ್ದಾರೆ. ಟೆಂಡರ್ ಪ್ರಾಸೆಸ್ ನಂದಿದೆ, ಮಿಡ್ಲಿಂಗ್ ಬೈ ಅದರ್ಸ್, whether it was a political people, administrative people, whosoever it is, ಅವುಗಳ ಬಗ್ಗೆ ಮಾನ್ಯ ನಾಗಮೋಹನ್ ದಾಸ್ ಅವರು ಆ ಟ್ಯಾಬ್ಯುಲರ್ ಫಾರ್ಮ್ನೊಳಗಿನ ವಿವರವನ್ನು ಕೊಟ್ಟಿದ್ದಾರೆ. ಈ ಗಂಭೀರವಾಗಿರ್ತಕ್ಕಂಥ ವರದಿಯ ಹಿನ್ನೆಲೆಯೊಳಗೆ ರಾಜ್ಯ ಸಚಿವ ಸಂಪುಟ ಇವತ್ತು ಈ ಒಂದು ವಿಚಾರಣಾ ಆಯೋಗದ ವರದಿ ಮೇಲೆ ನಾವು ಎಸ್ಐಟಿಯನ್ನು, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನು ಕಾನ್ಸ್ಟಿಟ್ಯೂಟ್ ಮಾಡಬೇಕು. ಇದರಲ್ಲಿ ಎಕ್ಸ್ಪರ್ಟ್ಸ್ನ, ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ನ ಹಾಗೂ ಅಗತ್ಯವಿರುವ ಪರಿಣಿತರನ್ನ ಆ ಎಸ್ಐಟಿಯೊಳಗೆ ಹಾಕಬೇಕು. ಗುತ್ತಿಗೆದಾರರು ಏನು ಅಲಿಗೇಷನ್ ಮಾಡಿದ್ರು, ಆ ಅಲಿಗೇಷನ್ ಮೇಲೆ ಈ ಒಂದು ತನಿಖೆ ನಡೆದಿತ್ತು. ತನಿಖೆ ನಡೆದು ಆಯೋಗ ತನ್ನ ವರದಿ ಕೊಟ್ಟಿದೆ. ಆ ವರದಿ ಬಗ್ಗೆ ನಾನು ನಿಮಗೆ ವಿವರ ಹೇಳಿದೆ. ಅದನ್ನ ನಾವು ಎಸ್ಐಟಿ ಕೊಡ್ತಾ ಇದ್ದೀವಿ. ಎಸ್ಐಟಿ ವಿಲ್ ಗೋ ಇನ್ ಟು ಮೋರ್ ಡೀಟೇಲ್ಸ್, ಮೋರ್ ವರ್ಕ್ಸ್, and that will give more light to the whole corrupt things that have happened. ಗುತ್ತಿಗೆದಾರರು ಏನು ಅಲಿಗೇಷನ್ ಮಾಡಿದ್ರು, ಆ ಅಲಿಗೇಷನ್ ಮೇಲೆ ಈ ಒಂದು ತನಿಖೆ ನಡೆದಿತ್ತು. ತನಿಖೆ ನಡೆದು ಆಯೋಗ ತನ್ನ ವರದಿ ಕೊಟ್ಟಿದೆ. ಆ ವರದಿ ಬಿಜೆಪಿ ಅವಧಿಯಲ್ಲಿ 40% ಕಮಿಷನ್ನ ವಿಚಾರ ಸಿಕ್ಕಾಪಟ್ಟೆ ಚರ್ಚೆಗೆ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಈಗ ಅದೇ ಕಮಿಷನ್ನ ವಿಚಾರ ತನಿಖೆಗೆ ಎಸ್ಐಟಿ ರಚನೆ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಕಮಿಷನ್ ಪ್ರಕರಣ ತನಿಖೆಗೆ ಎಸ್ಐಟಿ ರಚನೆಗೆ ನಿರ್ಧಾರ ಮಾಡಿದೆ ಕಾಂಗ್ರೆಸ್ ಸರ್ಕಾರ. ಈ ಒಂದು ಎಸ್ಐಟಿ ಬಿಜೆಪಿ ಸರ್ಕಾರ ಇದ್ದಾಗ ಏನು ಈ 40% ಕಮಿಷನ್ ಆರೋಪ ಕೇಳಿ ಬಂದಿತ್ತು, ಅದರ ಬಗ್ಗೆ ತನಿಖೆಯನ್ನ ನಡೆಸಲಿಕ್ಕಿದೆ. 2 ತಿಂಗಳಲ್ಲಿ ಕ್ರಮಕ್ಕೆ ಎಸ್ಐಟಿಗೆ ಸೂಚಿಸುತ್ತೇವೆ ಅಂತ ಸಂಪುಟ ಸಭೆಯ ಬಳಿಕ ಎಚ್.ಕೆ. ಪಾಟೀಲ್ ಅವರು ಹೇಳಿದ್ದಾರೆ. ನಾಗಮೋಹನ್ ದಾಸ್ ವರದಿಯನ್ನ ಸ್ವೀಕರಿಸಲಾಗಿದೆ. ಈ ವರದಿಯಲ್ಲಿ 1729 ಕಾಮಗಾರಿಗಳ ಬಗ್ಗೆ ಉಲ್ಲೇಖಿಸಿ ವರದಿಯನ್ನ ಸಲ್ಲಿಸಲಾಗಿದೆ. ಹಲವು ಕಡೆ, ಬಹುತೇಕ ಕಡೆ ಅನುದಾನ ಕಡಿಮೆ ಇದ್ರೂ ಕೂಡ ಹೆಚ್ಚು ಹಣ ರಿಲೀಸ್ ಆಗಿರೋದು ಗೊತ್ತಾಗಿದೆ. ಸೊ ಈ 40% ಕಮಿಷನ್ ವಿಚಾರವಾಗಿ ಒಂದು ಎಸ್ಐಟಿ ರಚನೆಗೆ ನಿರ್ಧಾರ ಮಾಡಿದ್ದೀವಿ ಅಂತ ಪಾಟೀಲ್ರು ಹೇಳಿದ್ದಾರೆ. ಟೆಂಡರ್ ಪ್ರಾಸೆಸ್ ನಂದಿದೆ, ಮಿಡ್ಲಿಂಗ್ ಬೈ ಅದರ್ಸ್, whether it was a political people, administrative people, whosoever it is, ಅವುಗಳ ಬಗ್ಗೆ ಮಾನ್ಯ ನಾಗಮೋಹನ್ ದಾಸ್ ಅವರು ಆ ಟ್ಯಾಬ್ಯುಲರ್ ಫಾರ್ಮ್ನೊಳಗಿನ ವಿವರವನ್ನು ಕೊಟ್ಟಿದ್ದಾರೆ. ಈ ಗಂಭೀರವಾಗಿರ್ತಕ್ಕಂಥ ವರದಿಯ ಹಿನ್ನೆಲೆಯೊಳಗೆ ರಾಜ್ಯ ಸಚಿವ ಸಂಪುಟ ಇವತ್ತು ಈ ಒಂದು ವಿಚಾರಣಾ ಆಯೋಗದ ವರದಿ ಮೇಲೆ ನಾವು ಎಸ್ಐಟಿಯನ್ನು, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನು ಕಾನ್ಸ್ಟಿಟ್ಯೂಟ್ ಮಾಡಬೇಕು. ಇದರಲ್ಲಿ ಎಕ್ಸ್ಪರ್ಟ್ಸ್ನ, ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ನ ಹಾಗೂ ಅಗತ್ಯವಿರುವ ಪರಿಣಿತರನ್ನ ಆ ಎಸ್ಐಟಿಯೊಳಗೆ ಹಾಕಬೇಕು. ಗುತ್ತಿಗೆದಾರರು ಏನು ಅಲಿಗೇಷನ್ ಮಾಡಿದ್ರು, ಆ ಅಲಿಗೇಷನ್ ಮೇಲೆ
ಈ ಒಂದು ತನಿಖೆ ನಡೆದಿತ್ತು. ತನಿಖೆ ನಡೆದು ಆಯೋಗ ತನ್ನ ವರದಿ ಕೊಟ್ಟಿದೆ. ಆ ವರದಿ ಬಗ್ಗೆ ನಾನು ನಿಮಗೆ ವಿವರ ಹೇಳಿದೆ. ಅದನ್ನ ನಾವು SIT ಕೊಡ್ತಾ ಇದ್ದೀವಿ. SIT ವಿಲ್ ಗೋ ಇನ್ ಟು ಮೋರ್ ಡೀಟೇಲ್ಸ್, ಮೋರ್ ವರ್ಕ್ಸ್, and that will give more light to the whole corrupt things that have happened. ಗುತ್ತಿಗೆದಾರರು ಏನು ಅಲಿಗೇಷನ್ ಮಾಡಿದ್ರು, ಆ ಅಲಿಗೇಷನ್ ಮೇಲೆ ಈ ಒಂದು ತನಿಖೆ ನಡೆದಿತ್ತು. ತನಿಖೆ ನಡೆದು ಆಯೋಗ ತನ್ನ ವರದಿ ಕೊಟ್ಟಿದೆ. ಆ ವರದಿ ಬಿಜೆಪಿ ಅವಧಿಯಲ್ಲಿ 40% ಕಮಿಷನ್ನ ವಿಚಾರ ಸಿಕ್ಕಾಪಟ್ಟೆ ಚರ್ಚೆಗೆ, ಆಕ್ರೋಶಕ್ಕೆ ಕಾರಣ ಆಗಿತ್ತು. ಈಗ ಅದೇ ಕಮಿಷನ್ನ ವಿಚಾರ ತನಿಖೆಗೆ SIT ರಚನೆ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಕಮಿಷನ್ ಪ್ರಕರಣ ತನಿಖೆಗೆ SIT ರಚನೆಗೆ ನಿರ್ಧಾರ ಮಾಡಿದೆ ಕಾಂಗ್ರೆಸ್ ಸರ್ಕಾರ. ಈ ಒಂದು SIT ಬಿಜೆಪಿ ಸರ್ಕಾರ ಇದ್ದಾಗ ಏನು ಈ 40% ಕಮಿಷನ್ ಆರೋಪ ಕೇಳಿ ಬಂದಿತ್ತು, ಅದರ ಬಗ್ಗೆ ತನಿಖೆಯನ್ನ ನಡೆಸಲಿಕ್ಕಿದೆ. 2 ತಿಂಗಳಲ್ಲಿ ಕ್ರಮಕ್ಕೆ SITಗೆ ಸೂಚಿಸುತ್ತೇವೆ ಅಂತ ಸಂಪುಟ ಸಭೆಯ ಬಳಿಕ HK ಪಾಟೀಲ್ ಅವರು ಹೇಳಿದ್ದಾರೆ. ನಾಗಮೋಹನ್ ದಾಸ್ ವರದಿಯನ್ನ ಸ್ವೀಕರಿಸಲಾಗಿದೆ. ಈ ವರದಿಯಲ್ಲಿ 1729 ಕಾಮಗಾರಿಗಳ ಬಗ್ಗೆ ಉಲ್ಲೇಖಿಸಿ ವರದಿಯನ್ನ ಸಲ್ಲಿಸಲಾಗಿದೆ. ಹಲವು ಕಡೆ, ಬಹುತೇಕ ಕಡೆ ಅನುದಾನ ಕಡಿಮೆ ಇದ್ರೂ ಕೂಡ ಹೆಚ್ಚು ಹಣ ರಿಲೀಸ್ ಆಗಿರೋದು ಗೊತ್ತಾಗಿದೆ. ಸೊ ಈ 40% ಕಮಿಷನ್ ವಿಚಾರವಾಗಿ ಒಂದು SIT ರಚನೆಗೆ ನಿರ್ಧಾರ ಮಾಡಿದ್ದೀವಿ ಅಂತ ಪಾಟೀಲ್ರು ಹೇಳಿದ್ದಾರೆ. ಟೆಂಡರ್ ಪ್ರಾಸೆಸ್ ನಂದೇನೆ ಮಿಡ್ಲಿಂಗ್ ಬೈ ಅದರ್ಸ್, whether it was the political people, administrative people, whosoever it is, ಅವುಗಳ ಬಗ್ಗೆ ಮಾನ್ಯ ನಾಗಮೋಹನ್ ದಾಸ್ ಅವರು ಆ ಟ್ಯಾಬ್ಯುಲರ್ ಫಾರ್ಮ್ನೊಳಗಿನ ವಿವರವನ್ನು ಕೊಟ್ಟಿದ್ದಾರೆ. ಈ ಗಂಭೀರವಾಗಿರ್ತಕ್ಕಂಥ ವರದಿಯ ಹಿನ್ನೆಲೆಯೊಳಗೆ ರಾಜ್ಯ ಸಚಿವ ಸಂಪುಟ ಇವತ್ತು ಈ ಒಂದು ವಿಚಾರಣಾ ಆಯೋಗದ ವರದಿ ಮೇಲೆ ನಾವು SITಯನ್ನು, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನು ಕಾನ್ಸ್ಟಿಟ್ಯೂಟ್ ಮಾಡಬೇಕು. ಇದರಲ್ಲಿ ಎಕ್ಸ್ಪರ್ಟ್ಸ್ನ, ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ನ ಹಾಗೂ ಅಗತ್ಯವಿರುವ ಪರಿಣಿತರನ್ನ ಆ SIT ಒಳಗೆ ಹಾಕಬೇಕು. ಗುತ್ತಿಗೆದಾರರು ಏನು ಅಲಿಗೇಷನ್ ಮಾಡಿದ್ರು, ಆ ಅಲಿಗೇಷನ್ ಮೇಲೆ ಈ ಒಂದು ತನಿಖೆ ನಡೆದಿತ್ತು. ತನಿಖೆ ನಡೆದು ಆಯೋಗ ತನ್ನ ವರದಿ ಕೊಟ್ಟಿದೆ. ಆ ವರದಿ ಬಗ್ಗೆ ನಾನು ನಿಮಗೆ ವಿವರ ಹೇಳಿದೆ.